ಇನ್ನು ಕಂಡಕ್ಟರ್ ಮೇಲಿನ ಹಲ್ಲೆ ಬೇರೆ ಸ್ವರೂಪವನ್ನ ಪಡಿತಾ ಇದೆ ಅಂತ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಆತಂಕಕಾರಿ ಸಂಗತಿ ಕೂಡ ಹೌದು. ಎರಡು ರಾಜ್ಯಗಳ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗ್ತಾ ಇದೆ. ಅನಾವಶ್ಯಕವಾಗಿ ಕೆಲವು ವಿಚಾರಗಳನ್ನ ಮುನ್ನೆಲೆಗೆ ತರಬಾರದು. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಲಾಗಿದೆ. ಎಲ್ಲ ಗೊಂದಲವನ್ನ ಸರಿಪಡಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಎಚ್.ಕೆ. ಪಾಟೀಲ್ ಭರವಸೆಯನ್ನ ಕೊಟ್ಟಿದ್ದಾರೆ. ಕನ್ನಡಿಗರು ಮರಾಠಿಗರು ಸಾಕಷ್ಟು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರಲ್ಲ, ಯಾಕೆ ಈ ಅನವಶ್ಯಕ ಘಟನೆಗಳನ್ನು ಮರುಕಳಿಸುವ ಹಾಗೆ ಮಾಡ್ತಾ ಇದ್ದೀರಿ? ಜನ ಭ್ರಾತೃತ್ವ ಭಾವನೆಯಿಂದ ಇದ್ದಾರೆ. ಅದನ್ನು ಗಮನಿಸಿ, ಯಾರು ಈ ಕುಚೋದ್ಯತನದ ಕೆಲಸ ಮಾಡ್ತೀರಿ ದಯಮಾಡಿ ಅದನ್ನು ಅಷ್ಟಕ್ಕೆ ನಿಲ್ಲಿಸಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಬೆಳಗಾವಿ ಅಂತಲ್ಲಿ ಜನ ನೆಮ್ಮದಿಯಾಗಿ ಇರುವಾಗ ಇಂಥ ಘಟನೆಗಳೇನಾದರೂ ಆಗಿ ವಾತಾವರಣ ಕೆಡಿಸುವಂಥವಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ಸರ್ಕಾರವಾಗಿ ಏನು ಮಾಡಬೇಕು ಮಾಡ್ತೀವಿ. ಆದರೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಕಾನೂನು ಕ್ರಮ ಆಗಲೇಬೇಕಾಗ್ತದೆ.